ಹಾಯ್ ಹಲೋ ನಮಸ್ಕಾರ. ಟೇಸ್ಟ್ ಆಫ್ ಕರ್ನಾಟಕ SVNಗೆ ಸ್ವಾಗತ. ಇವತ್ತು ನಾನು ಕಾಳು ವಡೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಮತ್ತು ಉದ್ದಿನಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು 1 ಅವರ್ ಮುಂಚೆ ನೆನೆ ಹಾಕಿದ್ರೆ ಸಾಕು. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿಕಾಯಿ, ಹಸಿ ಶುಂಠಿ, ಸಬ್ಬಸಿಗೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ನೆನೆಸಿಟ್ಟಿರುವಂತಹ ಕಾಳುಗಳನ್ನು ಈ ರೀತಿ ರುಬ್ಬಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆಯನ್ನು ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ತರಿತರಿಯಾಗಿ ರುಬ್ಕೋಬೇಕು. ನೋಡಿ, ಈಗ ಈ ಹದಕ್ಕೆ ನಾನು ರುಬ್ಬಿದ್ದಾಗಿದೆ. ಇವಾಗ ಇದಕ್ಕೆ ನಾವು ಏನು ಈ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ, ಹಸಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನಷ್ಟು ನಾನು ಜೀರಿಗೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ, ನೀವು ಈನೋವನ್ನು ಕೂಡ ಹಾಕೋಬಹುದು. ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ಸೋಡಾ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬಹುದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಈ ಕಾಳು ವಡೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ತಿನ್ನೋದಕ್ಕೆ ಮಕ್ಕಳಿಗಂತೂ ತುಂಬ ಇಷ್ಟ ಈ ಕಾಳು ವಡೆ. ನೋಡಿ, ಇವಾಗ ಇದು ಈ ಹದಕ್ಕೆ ನಾನು ಕಲಿಸಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರೋವಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ನಾನು ಎಣ್ಣೆಯನ್ನು ಕಾಯೋದಕ್ಕಿಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದ ನಂತರ ಇವಾಗ ಒಂದೊಂದೇ ಕಾಳು ವಡೆನ ಕರ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಸಣ್ಣದಾಗಿ ಹಾಕಿ ನೋಡೋಣ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ಇದನ್ನು ನಾವು ಸಣ್ಣ ಊರಿನಲ್ಲಿ ಇಟ್ಕೊಂಡು ಕರಿಬೇಕು. ತುಂಬ ದೊಡ್ಡ ಊರಿನಲ್ಲಿ ಇಟ್ಕೊಂಡು ಕರೆದ್ರೆ ಎಲ್ಲ ಮೇಲ್ಮೇಲೆ ಮಾತ್ರ ಕರೆದಿರುತ್ತೆ, ಒಳಗಡೆ ಏನೂ ಬೆಂದಿರಲ್ಲ. ಇವಾಗ ಎಣ್ಣೆ ಕಾದಿದೆ. ಇವಾಗ ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ತಟ್ಟಿ ಹಾಕ್ಕೋತಾ ಇದ್ದೀನಿ ಕಾಳು ವಡೆನ. ಕೆಲವೊಬ್ಬರು ಒಂದು ಲೋಟಕ್ಕೆ ಬಟ್ಟೆ ಕಟ್ಟಿ ಅದಕ್ಕೆ ಕೂಡ ತಟ್ಬಿಟ್ಟು ಕರೀತಾರೆ. ಈಗ ನಾನು ಬರೀ ಕೈಯಲ್ಲೇ ಕೂಡ ಹಾಕಿ ಕರಿತಾ ಇದ್ದೀನಿ. ನಿಮಗೆ ಹೆಂಗೆ ಅನುಕೂಲನೋ ಆ ರೀತಿ ನೀವು ಇದನ್ನು ತಟ್ಬಿಟ್ಟು ಕರಿಬೋದು. ಇಲ್ಲ ನಾವು ವಡೆ ಥರ ಹಾಗೆ ಗುಂಡುಂಡಕ್ಕೆ ಕರಿತೀನಿ ಅಂದರೂ ಕೂಡ ನೀವು ಆ ರೀತಿನೂ ಕೂಡ ಕರಿಬೋದು. ಆದರೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಕರಿಬೇಕು. ತುಂಬ ಏರೂರಿನಲ್ಲಿ ಇಟ್ಕೊಂಡು ಕರೆದ್ರೆ ಬೇಗ ಸೀದೋಗ್ಬಿಡುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕರೆದಿದೆ. ಒಂಥರ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಕರಿಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕರೆದಿದೆ. ಇದು ಕಡಲೆಬೇಳೆ ವಡೆ ಹಾಗೂ ಕಾಳು ವಡೆ. ನೀವು ಇದಕ್ಕೆ ಬೇಕಾದರೆ ಅಲಸಂದೆ ಕಾಳನ್ನು ಕೂಡ ನೆನೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೋಬಹುದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಲಸಂದೆ ಕಾಳು ಹಾಕೋದ್ರಿಂದ ವಡೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ವಡೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.